ಸ್ಟಾರ್ಟ್ ಮಾಡ್ಬೋದಾ? ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಆಶಿಸುತ್ತಾ, ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ಸ್ಕೈ ಪ್ರಾಧ್ಯಾಪಕರಾದ ಬೈರೇಗೌಡ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು BMTCಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು 2004ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಶ್ರೇಷ್ಠತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಜಿಗಣಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು 16 ವರ್ಷಗಳಿಂದ ಸ್ಕೈ ಪ್ರಾಧ್ಯಾಪಕರಾಗಿ ವೇದಾದ್ರಿ ಮಹರ್ಷಿಯವರ ತತ್ವಗಳನ್ನು ಬೋಧಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಬೈರೇಗೌಡ ಸರ್ ಅವರನ್ನು ಸ್ವಾಗತಿಸಿ ಸನ್ಯಾಸ ಮತ್ತು ಲೌಕಿಕ ಜೀವನ, ಸನ್ಯಾಸ ಅಂಡ್ ವರ್ಲ್ಡ್ಲಿ ಲೈಫ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಚಿಂತನೆಯನ್ನು ಆರೋಗ್ಯವನ್ನು ಜೀವಶಕ್ರಕ್ಕೆ ಏರಿಸಿರುವ ಗುರುವೇ ನಮಃ. ಗುರು ವೇದಾದ್ರಿ ಮಹರ್ಷಿಗಳಿಗೂ ಗುರು ಪದ್ಮನಾಭನವರಿಗೂ ವಂದಿಸುತ್ತಾ ಈ ಒಂದು ಆತ್ಮ ಸಂಗಮ ಕಾರ್ಯಕ್ರಮವನ್ನ ಆಯೋಜಿಸುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಅವರಿಗೂ ವಂದಿಸಿ, ಉಪಾಧ್ಯಕ್ಷರಾದ ವಿಜಯ ಧನಪತಿ ಮೇಡಮ್ ಅವರಿಗೂ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಮ್ಯೂಟ್ ಆಗೋದೆ, ಅನ್ಮ್ಯೂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸರ್ ಮ್ಯೂಟ್ ಆಗಿದೆ, ಏನು ಕೇಳಿಸ್ತಾ ಇಲ್ಲ. ಚೆಕ್ ಮಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಮೊದಲಿಂದ ಮಾಡ್ಬೇಕಾ?
ಹೌದು ಸರ್. ಕೇಳಿಸ್ತಾ ಇದೆಯಾ ಮೇಡಮ್? ಸರ್ ಏನು ಕೇಳಿಸಿಲ್ಲ ಸರ್. ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ ಸರ್. ಈಗ ಇವಾಗ ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ ಸರ್. ಅಂದ್ರೆ ಈಗ ಸ್ಟಾರ್ಟಿಂಗ್ ಇಂದ ಹೌದು ಸರ್, ಸ್ಟಾರ್ಟಿಂಗ್ ಇಂದಾನೇ ಮಾಡ್ಬೇಕು. ಸ್ಟಾರ್ಟಿಂಗ್ ಇಂದ ಮಾಡ್ಬೇಕಾ ಇಲ್ಲ ಈಗ ಸ್ಟಾರ್ಟಿಂಗ್ ಮೇಡಮ್. ಇಂದಾನೇ ಬಾಳ್ಗೆ ಮಾಡ್ಬೇಕು ಸರ್, ಏನು ಕೇಳಿಸಿಲ್ಲ. ಓಕೆ ಮೇಡಮ್, ಓಕೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಚಿಂತನೆಯೇನು ಆರೋಗ್ಯವನ್ನು ಜೀವಶಕ್ತಿಯರಿಸಿರುವ ಗುರುವೇ ನಮಃ. ಗುರು ವೇದಾದ್ರಿ ಮಾರ್ಗಗಳಿಗೂ ಗುರು ಪದ್ಮನಾಭರಿಗೂ ವಂದಿಸಿ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಗಣಪತಿ ಸರ್ ಅವರಿಗೂ, ಉಪಾಧ್ಯಕ್ಷರಾದ ವಿಜಯ ಗಣಪತಿ ಮೇಡಮ್ ಅವರಿಗೂ ವಂದಿಸಿ, ಕಚೇರಿಯ ಸಿಬ್ಬಂದಿಯಾದ ಈ ಒಂದು ಆತ್ಮ ಸಂಗಮವನ್ನ ನಿರ್ವಹಣೆ ಮತ್ತು ನಿರೂಪಣೆಗೊಳಿಸ್ತಿರ್ತಕ್ಕಂಥ ಪಲ್ಲವಿ ಮೇಡಮ್, ಚೈತ್ರ, ಪವಿತ್ರ ಎಲ್ಲರಿಗೂ ವಂದಿಸಿ, ಈ ಒಂದು ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಯೋಗ ಬಂಧು ಮಿತ್ರಗಳಿಗೂ ವಂದಿಸುತ್ತಾ, ಇವತ್ತಿನ ಚಿಂತನೆ ಸನ್ಯಾಸ ಮತ್ತು ಲೌಕಿಕ ಜೀವನ ಅಥವಾ ಪ್ರಾಪಂಚಿಕ ಜೀವನ ಬಗ್ಗೆ ಚಿಂತನೆಯನ್ನು ಮಾಡೋಣ. ಈಗ ಸನ್ಯಾಸ ಅಂದ್ರೆ ಸಾಮಾನ್ಯವಾಗಿ ಕಾವಿ ಬಟ್ಟೆ ಯಾರು ಹಾಕಿರ್ತಾರೆ ಅವರೆಲ್ಲರೂ ಸನ್ಯಾಸಿಗಳು ಅಂತ ಕರೀತಾರೆ. ಆದ್ರೆ ಅದ್ರಲ್ಲಿ ಎಷ್ಟೋ ಜನ ಇವತ್ತು ಆ ಒಂದು ರೀತಿ ವೇಷ ಹಾಕೊಂಡು ಹೊಟ್ಟೆಪಾಡ್ಗೆ ಉದರ ನಿಮಿತ್ತಂ ಬಹು ವೇಷಂ ಅನ್ನೋ ರೀತಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ. ಬಟ್ ಆಕ್ಚುಲಿ ಸನ್ಯಾಸ ಅಂದ್ರೆ ಅವರು ಒಂದು ದೈವ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಸ್ಥಿತಿ. ಸೊ ಸನ್ಯಾಸ ಜೀವನ ಅನ್ನೋದು ಅತಿ ಶ್ರೇಷ್ಠವಾದದ್ದು. ಪೂರ್ಣತೆಯನ್ನ ಜೀವನದಲ್ಲಿ ಪರಿಪೂರ್ಣತೆಯನ್ನ ಪಡೆದಂತ ಒಂದು ಸ್ಥಿತಿ ಆ ಸನ್ಯಾಸ ಜೀವನ. ಸನ್ಯಾಸ ಅಂದ್ರೇನೆ ಒಂದು ಸೇವೆ ಅಂತ ಇನ್ನೊಂದು ಅರ್ಥ, ಅಥವಾ ಸತ್ಯವನ್ನ ಅರಿತಂತ ಒಂದು ಸ್ಥಿತಿ, ಅಂದ್ರೆ ದೈವ ನೆಲೆಯನ್ನ ಅರಿತಂತ ಒಂದು ಸ್ಥಿತಿ ಆ ಒಂದು ಸನ್ಯಾಸ ಜೀವನ. ಸೊ ಹಾಗೇನೆ ಲೌಕಿಕ ಜೀವನ ಅಂದ್ರೆ ಇವತ್ತು ನಾವೆಲ್ಲ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಇದ್ದೀವಿ. ನಮ್ಮ ಕುಟುಂಬ, ಬಾಳ ಸಂಗಾತಿ, ಮಕ್ಕಳು, ತಾಯಿ ತಂದೆ, ನಮ್ಮ ಮನೆ, ಆಸ್ತಿ, ಈ ರೀತಿ ಜೀವನವನ್ನ ನಡೆಸ್ಕೊಂಡಿದ್ರೆಲ್ಲರ ಜೊತೆ ಹೋಗೋದು ಲೌಕಿಕ ಜೀವನ. ಸುಖ ದುಃಖ ನಾವು ಅನುಭವಿಸ್ತಾ ಇದ್ದೀವಿ. ಸೊ ಮೇಲ್ನೋಟಕ್ಕೆ ಈ ಒಂದು ಸನ್ಯಾಸ ಜೀವನ ಮತ್ತೆ ಲೌಕಿಕ ಜೀವನ ಎರಡು ಒಂದಕ್ಕೊಂದು ವಿರುದ್ಧವಾಗಿ ಕಾಣಿಸಿದ್ರು. ಯಾಕಂದ್ರೆ ಗಾದೆ ಮಾತೇ ಇದೆ, ಸನ್ಯಾಸಿ ಜೊತೆ ಸೇರಿ ಸಂಸಾರಿ ಕೆಟ್ಟ ಅಥವಾ ಸಂಸಾರಿ ಜೊತೆ ಸೇರಿ ಸನ್ಯಾಸಿ ಕೆಟ್ಟ ಅಂತ ಗಾದೆ ಹೇಳ್ತಾರೆ. ಏಕೆಂದ್ರೆ ಸನ್ಯಾಸ ಅಂದ್ರೆ ಅಷ್ಟು ಭಯ ಈಗ ಲೌಕಿಕ ಜೀವನದಲ್ಲಿ ಇರೋರಿಗೆ. ಎಲ್ಲಿ ಎಲ್ಲವನ್ನೂ ಬಿಟ್ಟು, ಯಾಕಂದ್ರೆ ಸನ್ಯಾಸಿ ಆದವರೇ ಯಾವುದೇ ಪ್ರಾಪಂಚಿಕ ಒಂದು ಮೋಹಕ್ಕೆ ಬಲಿಯಾಗಲ್ಲ. ಅವರ ಒಂದು ವೈರಾಗ್ಯ ಜೀವನ, ವಿರಕ್ತಿ ಜೀವನ. ಸೊ ಹಾಗಾಗಿ ಎಲ್ಲಿ ನಮ್ಮ ಸಂಸಾರ ಜೀವನಗಳು ಸನ್ಯಾಸಿ ಆಗ್ಬಿಟ್ರೆ ಎಲ್ಲಿ ಇದೆಲ್ಲ ಒಂದು ಲೌಕಿಕ ಸುಖ ಹೋಗ್ಬಿಡುತ್ತೋ ಅನ್ನೋ ಒಂದು ಭ್ರಮೆ ಜನಗಳಲ್ಲಿ ಇದೆ. ಹಾಗಾಗಿ ಎರಡು ಒಂದಕ್ಕೊಂದು ವಿರುದ್ಧ ಜೀವನ ಅಂತ ಅನಿಸಿದ್ರು, ಆದ್ರೆ ವಾಸ್ತವವಾಗಿ ಹೇಳ್ಬೇಕಂದ್ರೆ ಎರಡೂ ಕೂಡ ಒಂದರ ಮೇಲೆ ಒಂದು ಅವಲಂಬಿತವಾಗಿದೆ. ಏಕೆಂದ್ರೆ ಸನ್ಯಾಸ ಜೀವನ ಅಂದ್ರೆ ಅವರು ಯಾವುದೇ ದುಡಿಮೆ ಮಾಡಲ್ಲ. ಯಾಕಂದ್ರೆ ಅವರು ಒಂದ್ ಕಡೆ ನಿಲ್ಲೋಗಿಲ್ಲ, ಒಂದ್ ಕಡೆ ಆಹಾರ ಬೇಯಿಸೋದಾಗ್ಲಿ ಮಾಡೋದಾಗ್ಲಿ ಮಾಡಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ಅವ್ರಿಗೆ ಮೋಹ ಉಂಟಾಗ್ಬಿಡುತ್ತೆ. ಸ್ಥಳದ ಮೋಹನೋ ಅಥವಾ ಒಂದು ವಸ್ತುಗಳ ಮೋಹನೋ ಜನರ ಮೋಹನ ಉಂಟಾಗ್ಬಿಡುತ್ತೆ ಅಂತ ಅವರು ಒಂದು ನಿರ್ಮೋಹಿ ಜೀವನ ನಡೆಸೋದಕ್ಕೋಸ್ಕರ ಅವರು ಅಲ್ಲಿ ಸಂಚರಣೆ ಮಾಡಿ ಜನಸೇವೆನ ಮಾಡ್ತಾರೆ. ಸೊ ಹಾಗೆ ಮಾಡೋವಾಗ ಅವ್ರಿಗೆ ಒಂದು ಏನು ಜೀವನದ ಅವಶ್ಯಕತೆಗಳಾದಂತ ಹಸಿವು, ದಾಹ ಮತ್ತೆ ಶೀತೋಷ್ಣಗಳಿಂದ ತಮ್ಮನ್ನು ಕಾಪಾಡ್ಕೊಳ್ಳೋದಿಕ್ಕೆ ಒಂದು ವಸ್ತ್ರಗಳಾಗ್ಬೋದು, ಅಥವಾ ನೆಲೆಸೋದಿಕ್ಕೆ ಒಂದು ಸ್ಥಳ ಆಗ್ಬೋದು. ಸೊ ಇದೆಲ್ಲ ಅವರು ಸಮಾಜದ ಮೇಲೇನೆ ಅವರು ಡಿಪೆಂಡ್ ಆಗ್ಬೇಕಾಗ್ತದೆ. ಸೊ ಹಾಗಾಗಿ ಸನ್ಯಾಸ ಜೀವನದಲ್ಲಿದ್ರು ಲೌಕಿಕ ಜೀವನದವರ ಮೇಲೆ ಆಶ್ರಯ ಬೇಕೇ ಬೇಕು. ಹಾಗೇನೆ ಲೌಕಿಕ ಜೀವನ ಏನ್ ನಡೆಸ್ತಾ ಇದ್ದಾರೆ, ಈ ಪ್ರಾಪಂಚಿಕ ಒಂದು ಸುಖವನ್ನ ನಾವು ಜೀವನ ಅನುಭವಿಸ್ತಾ ಇದೀವಿ. ಈ ಅನುಭವಿಸುವಾಗ ಸುಖ ದುಃಖ ಸಾಮಾನ್ಯವಾಗಿ ಇದ್ದೇ ಇರುತ್ತೆ.
ಯಾರು ಈ ದುಃಖಗಳಲ್ಲಿ ಇರ್ತಕ್ಕಂಥವ್ರಿಗೆ, ನೋವಿನಲ್ಲಿರ್ತಕ್ಕಂಥವ್ರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಬೇಕು. ಜೀವನ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಸರಿಯಾದ ಮಾರ್ಗದರ್ಶನ ಬೇಕು. ಅಂತ ಒಂದು ಮಾರ್ಗದರ್ಶನ ಯಾರಿಂದ ಸಿಗುತ್ತೆ ಅಂದ್ರೆ, ಯಾರು ಈ ಒಂದು ದೈವ ಸಾಕ್ಷಾತ್ಕಾರ ಪಡ್ಕೊಂಡಿರ್ತಕ್ಕಂಥ ಮಹಾನ್ಗಳಿರ್ತಾರೆ ಅಥವಾ ಸನ್ಯಾಸತ್ವ ಅಂತ ಇರ್ತಾರೆ, ಅಂಥವರಿಂದನೇ ಈ ಒಂದು ಕುಟುಂಬ ಜೀವನದಲ್ಲಿರೋರಿಗೆ ಒಂದು ಸರಿಯಾದ ರೀತಿ ಮಾರ್ಗದರ್ಶನ ಸಿಗುತ್ತೆ. ಹಾಗಾಗಿ ಎರಡು ಜೀವನ ವಿಧಾನಗಳು ಬೇರೆ ಬೇರೆ ಆದರೂ ಒಬ್ಬರ ಮೇಲೆ ಇನ್ನೊಬ್ಬರು ಇದು ಅವಲಂಬಿತವಾಗಿದೆ. ಹಾಗಾಗಿ ಎರಡು ಕೂಡ ನಾವು ಬೇಕಾದಂತ ವಿಷಯ. ಈಗ ಇಲ್ಲಿ ನಮ್ಮ ಭಾರತದ ಒಂದು ಸಂಸ್ಕೃತಿಯಲ್ಲಿ 4 ಆಶ್ರಮದ ಮಗಳಿದ್ದಾವೆ. ಒಂದು ಬ್ರಹ್ಮಚರ್ಯ, ಇನ್ನೊಂದು ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಮತ್ತೆ ಕೊನೆಯದಾಗಿ ಬರೋದು ಈ ಸನ್ಯಾಸಾಶ್ರಮ ಧರ್ಮ. ಬ್ರಹ್ಮಚರ್ಯ ಅಂದ್ರೆ ಗೃಹಸ್ಥಾಶ್ರಮಕ್ಕೆ ಕಾಲಿಡೋದಕ್ ಮೊದಲು ಏನೆಲ್ಲ ತಯಾರಿ ಬೇಕು? ದೇಹ ಆರೋಗ್ಯವಾಗಿ ಇಟ್ಕೊಬೇಕು, ಶಕ್ತಿ ಬೇಕು, ಮತ್ತೆ ವಿದ್ಯೆ ಬೇಕು, ಜ್ಞಾನ ಬೇಕು, ಆಧ್ಯಾತ್ಮಿಕದ ಅರಿವು ಹೆಚ್ಚಿಸ್ಕೊಬೇಕು, ಮತ್ತೆ ಮುಂದೆ ಗೃಹಸ್ಥಾಶ್ರಮದಲ್ಲಿ ಬೇಕಾದಂತ ಏನು ಒಂದು ಹಣಕಾಸಿನ ಇದಕ್ಕೋಸ್ಕರ ಒಂದು ದುಡಿಯೋ ಮಾರ್ಗವನ್ನ ಕಂಡುಕೊಳ್ಬೇಕು. ಹಾಗಾಗಿ ಇದು ಬ್ರಹ್ಮಚರ್ಯ ಅನ್ನೋದು ಎಲ್ಲ ತಯಾರಿ, ಗೃಹಸ್ಥಾಶ್ರಮಕ್ಕೆ ತಯಾರಿ ಮಾಡ್ಕೊಳ್ತಕ್ಕಂತ ಒಂದು ಸ್ಥಾನ. ನೆಕ್ಸ್ಟ್ ಬಂದು ಗೃಹಸ್ಥಾಶ್ರಮಕ್ಕೆ ಬಂದಾಗ ಅಲ್ಲಿ ಹಣವನ್ನ ಸಂಪಾದನೆ ಮಾಡಿ ಸಂಗ್ರಹಿಸಿ ಬಾಳ ಸಂಗಾತಿ ಮತ್ತೆ ಮಕ್ಕಳನ್ನ ಪೋಷಿಸಿ ಬೆಳೆಸಿ ಅವರಿಗೆ ವಿದ್ಯೆಯನ್ನೆಲ್ಲ ಕೊಟ್ಟು ಅವರಿಗೂ ಕೂಡ ಒಂದು ಗೃಹಸ್ಥಾಶ್ರಮವನ್ನು ನಿರ್ಮಿಸಿ ಎಲ್ಲ ಜವಾಬ್ದಾರಿ ಅವರಿಗೆ ವಹಿಸಿದ ಮೇಲೆ ನೆಕ್ಸ್ಟ್ ಒಂದು ಆಧ್ಯಾತ್ಮಿಕ ಚಿಂತನೆ ಅಥವಾ ದೈವ ಸಾಕ್ಷಾತ್ಕಾರ ಪಡೆಯೋದಕ್ಕೋಸ್ಕರ ಪ್ರತ್ಯೇಕ ಸ್ಥಳ ಅಥವಾ ಮೊದಲೆಲ್ಲ ಅರಣ್ಯಕ್ಕೆ ಹೋಗ್ಬಿಡ್ತಾ ಇದ್ರು. ಈಗ ಅರಣ್ಯಗಳು ಕಡಿಮೆ ಆಗಿದೆ. ಎಲ್ಲೋ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಇದ್ದುಕೊಂಡು ದೈವ ಚಿಂತನೆ ನಡೆಸೋದು ವಾನಪ್ರಸ್ಥಾಶ್ರಮ ಅಂತ ಕರೀತಾರೆ. ನೆಕ್ಸ್ಟ್ ಏನು ಈ ಒಂದು ದೈವ ಸಾಕ್ಷಾತ್ಕಾರ ಏನು ಪಡೆಯೋ ಒಂದು ಪ್ರಯತ್ನ ಇದೆ, ಅದರ ನಂತರ ಬರೋದೇ ಸನ್ಯಾಸತ್ವ. ಈ ಒಂದು 4 ಆಶ್ರಮಗಳಲ್ಲಿ ಅತ್ಯಂತ ಉನ್ನತವಾದ್ದು, ಶ್ರೇಷ್ಠವಾದ್ದು ಈ ಒಂದು ಸನ್ಯಾಸಾಶ್ರಮ ಧರ್ಮ. ಇದು ಪರಿಪೂರ್ಣತೆಯನ್ನ ಪಡೆದಂತ ಒಂದು ಸ್ಥಿತಿ. ಇದು ಹೇಗೆ ಅವರು ಒಂದು ದೈವ ಸಾಕ್ಷಾತ್ಕಾರ ಪರಿಪೂರ್ಣತೆಯನ್ನ ಪಡಿತಾರೆ ಅನ್ನೋದಕ್ಕೆ ಇವರು ಒಂದು ಕ್ರಮಬದ್ಧವಾದ ಧ್ಯಾನ ದಿಂದ ಮನಸ್ಸಿನ ಆವರ್ತನ ಸಂಖ್ಯೆಯನ್ನ ಕಡಿಮೆ ಮಾಡ್ತಾ ಅಭ್ಯಾಸ ಮಾಡುವಾಗ ಮನಸ್ಸು, ಅರಿವು, ಪ್ರಾಣ, ಜೀವಕಾಂತ, ದೈವ ನೆಲೆ ಎಂಬ ಈ 5 ರಹಸ್ಯ ವಸ್ತುಗಳನ್ನ ಆ ಮನಸ್ಸು ಆಯಾ ಸ್ಥಿತಿಗೆ ಹೋಗಿ ತಾನೇ ಅದಾಗಿ ಇರುವುದನ್ನ ನಿಸ್ಸಂದೇಹವಾಗಿ ತಾನೇ ಅನ್ನೋದನ್ನ ಗ್ರಹಿಸುತ್ತೆ. ಈ ಗ್ರಹಿಸಿದ ನೆಲೆಯಲ್ಲಿ ಆ ಮಹಾಚೇತನಾ ಮಂಡಲದ ಘಟನೆಗಳೆಲ್ಲ ಕ್ರಿಯಾತ್ಮಕವಾಗಿರೋದು, ಆ ಕ್ರಿಯೆಗೆ ಮೂಲವಾದ್ದು ಸ್ಥಾಯಿ ನೆಲೆಯಾದ ದೈವ ನೆಲೆಯೇ ಅಂತ ಅರಿತು, ಆ ಅರಿವೇ ದೈವ ನೆಲೆನೇ ಅರಿವಾಗಿ ಇರೋದನ್ನ ಅರಿತು ಆ ಅರಿವು ನಾನೇ ಆಗಿರುವುದು ಅಂತ ತಿಳಿದು ತೃಪ್ತಿ ಹೊಂದುತ್ತಾನೆ. ಈಗ ಈ ಸ್ಥಿತಿಯಲ್ಲಿ ಲೌಕಿಕ ಜೀವನದಲ್ಲಿರುವಾಗ ಕೆಲವು ವಸ್ತುಗಳು, ಕೆಲವು ಜನರು ಮಾತ್ರ ನನಗೆ ಸಂಬಂಧ ಅಂತ ಸಂಕುಚಿತ ಭಾವನೆಯಲ್ಲಿದ್ದಂತ ಈ ಮನುಷ್ಯ ಒಂದು ದೈವನೆಲೆ ಅರಿತ ಸ್ಥಿತಿಯಲ್ಲಿರುವಾಗ ಆ ಸಂಕುಚಿತ ಭಾವನೆ ದೂರ ಆಗಿ ದೈವ ನೆಲೆಯ ಮಹಾಚೇತನ ಮಂಡಲವೆಲ್ಲ ನಾನೇ ಆಗಿದ್ದೀನಿ ಅಂತ ತಿಳಿದುಕೊಂಡು ವಿಶಾಲ ಅರಿವಾಗಿ ನನ್ನಲ್ಲಿ ಬದಲಾವಣೆಯನ್ನ ಕಾಣ್ತಾನೆ. ಹೀಗೆ ಲೌಕಿಕ ಜೀವನದ ಅರಿವಾದ ಚಿಕ್ಕ ಅರಿವಾಗಿದ್ದು ಆಧ್ಯಾತ್ಮಿಕ ಅರಿವಾಗಿ ಮಹಾ ಅರಿವಾಗಿ ಶ್ರೇಷ್ಠತೆಯನ್ನ ಪಡೆದಾಗ ಸಮುದಾಯದಿಂದ ಪೋಷಿಸಲ್ಪಟ್ಟಂತ ಈ ಒಂದು ದೇಹನ ಅದರಿಂದ ಮೇಲೇಳುವ ಶಕ್ತಿ ಸಾಮರ್ಥ್ಯಗಳನ್ನ ಅದೇ ಸಮುದಾಯಕ್ಕೆ ಅರ್ಪಿಸೋದಕ್ಕೆ ನಿರ್ಧಾರವನ್ನ ಮಾಡ್ತಾನೆ.
ಸೊ ಆಗ ಅವನ ಆತ್ಮವನ್ನ ಅರಿತು ತನ್ನ ಆತ್ಮವನ್ನ ದೈವನೆಲ್ಲಡಿಯನ್ನೇ ಬೆರೆಸಿ ಲೀನವಾಗಿಸಿ ಬಿಡ್ತಾನೆ. ಇಂತಹ ಒಂದು ಸ್ಥಿತಿಯಲ್ಲಿ ತಾನು ಅನ್ನೋ ಅಹಂಭಾವವಾಗ್ಲಿ, ತನ್ನದು ಅನ್ನೋ ವಸ್ತುಗಳ ವ್ಯಾಮೋಹ ಆಗ್ಲಿ ಇರೋದಿಲ್ಲ. ಸೊ ಈ ಅರಿವೆಂಬುದು ಈ ದೇಹದಲ್ಲಿ ಇರೋವರೆಗೂ ತನ್ನ ಶಕ್ತಿಯನ್ನ ಸಮುದಾಯದ ಜನರಿಗೆ ಸಹಾಯಕವಾಗಿ ನೀಡಬೇಕು, ಅದಕ್ಕಾಗಿ ತಾನು ಶ್ರಮಿಸಬೇಕು ಅಂತ ಈ ಒಂದು ಅರಿವಿನ ಸೇವೆಯಲ್ಲಿ ತನ್ನನ್ನ ತೊಡಸ್ಕೊಂಡ್ಬಿಡ್ತಾನೆ. ಇಂತಹ ಒಂದು ಶ್ರೇಷ್ಠವಾದ ಜೀವನ ವಿಧಾನವನ್ನ ಸನ್ಯಾಸ ಅಥವಾ ಸೇವೆ ಎಂದು ಕರೀತೀವಿ. ಸೊ ಹೀಗೆ ನಮ್ಮ ಭರತಖಂಡದಲ್ಲಿ ಇಂಥ ಒಂದು ಶ್ರೇಷ್ಠವಾದ ಸನ್ಯಾಸ ಜೀವನವನ್ನ ಅನೇಕ ಸಾಧು ಸಂತಗಳು, ಋಷಿಮುನಿಗಳು, ಮಹಾನ್ ಗುರುಗಳು ಎಲ್ಲರೂ ಕೂಡ ಈ ಒಂದು ಭರತಖಂಡದಲ್ಲಿ ಹುಟ್ಟಿ ಬೆಳೆದು ಸಾಧನೆಯನ್ನ ಮಾಡಿ ಸೊ ಸಮಾಜಕ್ಕೆ, ಜನಕ್ಕೆ ಬೇಕಾದಂತ ಅಗತ್ಯವಾದ ಉನ್ನತವಾದ ಒಂದು ಕೊಡುಗೆಗಳನ್ನ ಅನೇಕ ಜನ ಕೊಟ್ಬಿಟ್ಟು ಹೋಗಿದ್ದಾರೆ. ಅಂತ ಒಂದು ಶ್ರೇಷ್ಠವಾದ ಧರ್ಮನೇ ಈ ಒಂದು ಸನ್ಯಾಸ ಧರ್ಮ. ಸೊ ಅಂತವ್ರ ಸಾಲಿನಲ್ಲಿ ನಾವು ಒಂದು ಕೆಲವರನ್ನ ಈಗ ಜ್ಞಾಪಿಸ್ಕೊಳ್ಳೋಣ. ಸೊ ಮೊದಲಿಗೆ ವಾಲ್ಮೀಕಿ ಮಹರ್ಷಿ ಅವರು ಒಬ್ಬ ಮೊದಲಿಗೆ ಬೇಡ ಆಗಿದ್ದು, ಬೇಟೆಗಾರನಾಗಿದ್ದ. ದಾರಿಲಿ ಹೋಗೋರ್ಗಳನ್ನೆಲ್ಲ ಕೊಂದು ಅಥವಾ ಅವ್ರನ್ನ ಹಿಂಸೆ ಕೊಟ್ಟು ಅವ್ರ ಹತ್ರ ಎಲ್ಲ ದೋಚಿ ಅವನ ಒಂದು ಬಾಳ ಸಂಗಾತಿ, ಹೆಂಡತಿಯ ಮೋಹ, ತಾಯಿ ತಂದೆಯ ಮೋಹ, ಜನರ ಸಂಬಂಧಗಳ ಮೋಹ, ವಸ್ತುಗಳ ಮೋಹದಿಂದ ಹಿಂಸೆಯನ್ನ ಕೊಡ್ತಾ ಇದ್ದ. ಸೊ ಅವನಿಗೆ ಒಂದ್ಸತಿ ಜ್ಞಾನೋದಯ ಆಯ್ತು, ಒಂದು ನಾರದರ ಒಂದು ಇದರಿಂದ ಅಂತ ಹೇಳ್ತಾರೆ. ಸೊ ಜ್ಞಾನೋದಯ ಆದ್ಮೇಲೆ ಸನ್ಯಾಸತ್ವ ದೀಕ್ಷೆಯನ್ನ ಪಡ್ಕೊಂಡು ಅವನು ತಪಸ್ಸಿಗೆ ಕೂತ ಜ್ಞಾನೋದಯವನ್ನ, ದೈವ ಸಾಕ್ಷಾತ್ಕಾರವನ್ನ ಪಡ್ಕೊಂಡ. ರಾಮಾಯಣ ಅನ್ನೋ ಒಂದು ಮಹಾ ಗ್ರಂಥವನ್ನ ಅವನು ರಚನೆ ಮಾಡಿದ. ಸೊ ಇವತ್ತು ಕೋಟ್ಯಾಂತರ ಜನ ಆ ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮನ ಒಂದು ಆದರ್ಶ ಜೀವನ, ಸೀತೆಯ ಒಂದು ಪಾತಿವ್ರತ್ಯ, ಭರತ ಶತ್ರುಘ್ನ ಲಕ್ಷ್ಮಣರ ಒಂದು ಭ್ರಾತೃತ್ವ ಪ್ರೇಮ, ಸೊ ಇವೆಲ್ಲವನ್ನ ಇವತ್ತು ಕೋಟ್ಯಾಂತರ ಕುಟುಂಬಗಳು ಆದರ್ಶವಾಗಿಟ್ಟುಕೊಂಡು ಇವತ್ತು ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗೇನೆ ವ್ಯಾಸ ಮಹರ್ಷಿಗಳನ್ನ ತಗೊಂಡ್ರೆ ಅವರು ವೇದಗಳಿಗೆ ಉಪನಿಷತ್ತನ್ನ ಬರೆದ್ರು. ಮತ್ತೆ ವೇದಗಳನ್ನ 4 ಭಾಗ, ಜನಕ್ಕೆ ಸುಲಭವಾಗಲಿ ಅಂತ 4 ಭಾಗ ಮಾಡಿ ವೇದವ್ಯಾಸರು ಅನಿಸ್ಕೊಂಡ್ರು. ಮಹಾಭಾರತ ಅನ್ನೋ ಒಂದು ಉತ್ತಮವಾದ ಕಾವ್ಯವನ್ನ ರಚನೆ ಮಾಡಿದ್ರು. ಧರ್ಮ ಅಧರ್ಮದ ವಿದ್ಯೆ ನಡಿ ಹೋರಾಟವನ್ನ, ಧರ್ಮಕ್ಕೆ ಯಾವತ್ತು ಜಯ ಅನ್ನೋದನ್ನ ಅದರಿಂದ ತೋರಿಸ್ಕೊಟ್ರು. ಸೊ ಹೀಗೆ ಅವರು ಕೂಡ ಜನರಿಗೆ ಒಂದು ಉತ್ತಮ ಮಾರ್ಗವನ್ನ ತೋರಿಸಿಕೊಟ್ರು. ಇನ್ನು ಈಗಿನ ಕಾಲಕ್ಕೆ ಕಾಕೊಂಡ್ರೆ ರಾಮಕೃಷ್ಣ ಪರಮಹಂಸರು ಅವರು ಲೌಕಿಕ ಜೀವನದಲ್ಲಿ ಇದ್ದುಕೊಂಡೇ ಶಾರದಾ ಮಾತೆ ಅನ್ನೋರ್ನ ಮದುವೆನೂ ಆಗ್ತಾರೆ. ಅವರು ಕಾಳಿ ಮಾತೆಯ ಪೂಜಾರಿಯಾಗಿ ಅವರು ಸ್ವತಃ ಭಕ್ತಿ ಮಾರ್ಗದಲ್ಲೇ ಅವರು ದೈವ ಸಾಕ್ಷಾತ್ಕಾರ ಪಡ್ಕೊಂತಾರೆ. ಕಾಳಿ ಮಾತೆ ಜೊತೆನೆ ಅವರು ಸಾಕ್ಷಾತ್ಕಾರ ಎಷ್ಟೋ ಸಲ ಮಾತಾಡಿದ್ದಾರೆ. ಸೊ ಅವರು ದೈವ ಸಾಕ್ಷಾತ್ಕಾರದಿಂದ ಅನೇಕ ಸಿದ್ಧಿಗಳನ್ನ ಪಡ್ಕೊಂಡು ಸೊ ಎಲ್ಲಾ ಧರ್ಮದ ಮೂಲ ತತ್ವಗಳನ್ನು ಕೂಡ ಅವರು ತಿಳ್ಕೊಂಡಿರ್ತಾರೆ. ಸೊ ಅಂತವರು ಅವರು ಶಿಷ್ಯರಿಗೆ ಯಾವಾಗ್ಲೂ ಹೇಳ್ತಾರೆ, ದೈವ ಸಾಕ್ಷಾತ್ಕಾರ ಪಡೆಯುವ ಮಾರ್ಗದಲ್ಲಿರೋರು ಯಾವತ್ತು ಕಾಮಿನಿ ಮತ್ತು ಕಾಂಚನಗಳಿಂದ ದೂರ ಇರಬೇಕು. ಅಷ್ಟೊಂದು ಶ್ರೇಷ್ಠವಾದ ಜೀವನ ಈ ಒಂದು ಸನ್ಯಾಸ ಜೀವನ. ಸೊ ಹೀಗೆ ಹೇಳುವಾಗ ಅವರು ಸ್ವತಃ ಅದರಿಂದ ಗೆದ್ದ ನಂತರನೇ ಬೇರೆಯವರಿಗೆ ಅವರು ಬೋಧನೆಯನ್ನ ಮಾಡ್ತಾರೆ. ಸೊ ಆಗ ಅವರ ಶಿಷ್ಯರಲ್ಲಿ ನರೇಂದ್ರನಾಥ್, ಅಂದ್ರೆ ಈಗ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತೀವಿ, ಅವರ ಮೂಲ ಹೆಸರು ನರೇಂದ್ರನಾಥ. ಸೊ ನರೇಂದ್ರನಾಥ ಅವರು ಇವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದ್ಸತಿ ಅವ್ರ ಹೊರಗಡೆ ಹೋಗಿರುವಾಗ ಇವರ ತಲ್ದಿಂ ಕೆಳಗಡೆ ಒಂದು ಬೆಳ್ಳಿ ನಾಣ್ಯವನ್ನ ಇಟ್ಬಿಡ್ತಾರೆ. ಸೊ ಆಗ ರಾಮಕೃಷ್ಣರು ಬಂದು ಹಾಸಿಗೆ ಮೇಲೆ ಮಲಗಿದಾಗ ಅವರಿಗೆ ಒಂದ್ ರೀತಿ ಚೇಳು ಕಚ್ಚಿದ ಅನುಭವ ಆಗುತ್ತೆ. ಆ ಅನುಭವ ಆದಾಗ ಅವರು ಸಡನ್ ಗ ಮೇಲಕ್ಕೆ ಎದ್ದು ಶಿಷ್ಯರಿಗೆ ಹೇಳ್ತಾರೆ, ಈ ಹಾಸಿಗೆ ದಿಂಬನ ಒದ್ರಿ ಅಂತ. ಒದ್ದಾಗ ಬೆಳ್ಳಿ ನಾಣ್ಯ ಟಣ್ ಅಂತ ಕೆಳಗಡೆ ಬೀಳುತ್ತೆ. ಅದೇ ಸಮಯಕ್ಕೆ ನರೇಂದ್ರನಾಥನ ಒಳಗೆ ಬರ್ತಾನೆ,
ಈ ಘಟನೆಯನ್ನ ನೋಡಿ ಅವರು ನಾಚಿ ತಲೆಗೆ ಬಗ್ಸ್ತಾರೆ. ಆಗ ರಾಮಕೃಷ್ಣ ಪರಮಹಂಸರಿಗೆ ಅರ್ಥ ಆಗುತ್ತೆ ಇದು ನರೇಂದ್ರನಲ್ಲಿ ಕೆಲಸ ಅಂತ. ಅವಾಗ ಅವನಿಗೆ ಹೇಳ್ತಾರೆ, ನಾನು ಏನಾದ್ರೂ ಹೇಳಿದ್ರೆ ಅಂಗಡಿಯವನು ಹೇಗೆ ಇದು ಸೌಕಲ್ ನಾಣ್ಯನೋ ಸಾಚಾ ನಾಣ್ಯನೋ ಅಂತ ಹೇಗೆ ಪರೀಕ್ಷೆ ಮಾಡಿ ತಗೊಂತನೋ ಅದೇ ರೀತಿ ನೀನು ನಾನು ಏನೇ ಹೇಳಿದ್ರು ಪರೀಕ್ಷೆ ಮಾಡಿನೇ ನೀನು ಒಪ್ಕೋ, ಅದು ಒಳ್ಳೆ ಬೆಳವಣಿಗೆ, ನಿನ್ನ ಭವಿಷ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಅಂತ ಒಂದು ಶ್ರೇಷ್ಠವಾದ ಒಂದು ಸನ್ಯಾಸ ಜೀವನವನ್ನ ನಡೆಸಿದವರು ರಾಮಕೃಷ್ಣ ಪರಮಹಂಸರು. ಹಾಗೇನೆ ಸ್ವಾಮಿ ವಿವೇಕಾನಂದರು ಕೂಡ ಸೇವೆ ಅನ್ನೋದಕ್ಕೆ ಹೆಸರು, ಇನ್ನೊಂದು ಹೆಸರು ಸ್ವಾಮಿ ವಿವೇಕಾನಂದ. ನೋಡಿ ನಮಸ್ಕರಿಸಿ ಅವ್ರಿಗೂ ಕಣ್ಣೀರು ಸುರಿಸ್ಬಿಡ್ತಾರೆ, ಬಡವಂತ ಹತ್ತು ಕೊಡ್ತಾರೆ. ತಾಯಿ ಭಾರತ ಮಾತೆ, ಸನ್ಯಾಸಿಗಳಾಗಿ ನಾವು ನಿನಗೆ ಏನನ್ನೂ ಸೇವೆಯನ್ನು ಮಾಡಲಿಲ್ಲ, ನಿನ್ನ ಮಕ್ಕಳ ಒಂದು ದುಃಖವನ್ನ ನಾವು ಆಗ್ಲಿಲ್ಲ. ಸನ್ಯಾಸಿ ಜೀವನದ ಉದ್ದೇಶನೇ ಜನಗಳ ಜೀವನ ರಥವನ್ನ ಸನ್ಮಾರ್ಗ ಹೋಗೋದು. ನಾವೆಂದು ಸನ್ಯಾಸಿಗಳಾಗಿ ಮಾಡಲೇ ಇಲ್ಲ. ಸೊ ಇವತ್ತಿಂದ ನಾನು ಸಂಕಲ್ಪ ಮಾಡ್ತೀನಿ, ಎಲ್ಲಾ ಸನ್ಯಾಸಿಗಳನ್ನ ಒಟ್ಟಾಗಿ ಸೇರಿಸಿ ನಾನು ನಿನ್ನ ಸೇವೆಯನ್ನ ಮಾಡ್ತೀನಿ ಖಂಡಿತವಾಗಿ ಅಂತ ಹೇಳಿ ಅಲ್ಲಿ ಸಂಕಲ್ಪ ಮಾಡ್ತಾರೆ. ಅದೇ ತರ ಅವರು ನಮ್ಮ ಒಂದು ಏನು ಸತತ ಪರಕೀಯರ ದಾಳಿಯಿಂದ ನಮ್ಮ ಸನಾತನ ಹಿಂದೂ ಧರ್ಮ ಏನು ನಶಿಸಿ ಹೋಗಿತ್ತು, ಅದು ಕಳಂಕ, ಕೆಲವು ತಪ್ಪು ಕಲ್ಪನೆಗಳೆಲ್ಲ ಅದ್ರ ಮೇಲೆ ಬಂದಿತ್ತು. ಅದನ್ನೆಲ್ಲ ಪಾಶ್ಚಿಮಾತ್ಯ ದೇಶದಲ್ಲಿ ಅವರು ಹೋಗಿ 4 ವರ್ಷ ಅಲ್ಲಿ ಸುತ್ತಾಡಿ ನಮ್ಮ ಸನಾತನ ಧರ್ಮದ ಕಳಂಕಗಳನ್ನೆಲ್ಲ ನೀಗಿಸಿ ನಮ್ಮ ಧರ್ಮದ ಉನ್ನತ ಶ್ರೇಷ್ಠತೆಯನ್ನ ಎತ್ತಿ ತೋರಿಸ್ತಾರೆ. ಹಾಗೇನೆ ವಾಪಸ್ಸು ನಮ್ಮ ಭಾರತ ದೇಶಕ್ಕೆ ಬಂದಾಗ ಎಲ್ಲ ಸನ್ಯಾಸಿಗಳು ಒಗ್ಗೂಡಿಸಿ ರಾಮಕೃಷ್ಣರ ಹೆಸರಲ್ಲಿ ಸಂಘವನ್ನ ಸ್ಥಾಪನೆ ಮಾಡಿ ಅವರು ಸೇವೆಯನ್ನ, ಸಮಾಜ ಸೇವೆಯಲ್ಲಿ ತೊಡಗ್ತಾರೆ. ಹಾಗೇನೆ ಇತ್ತೀಚೆಗೆ ನಾವು 111 ವರ್ಷ ಬದುಕಿ ಹೋದಂತ ನಮ್ಮ ಶಿವಕುಮಾರ ಸ್ವಾಮಿಗಳು ಕೂಡ ಪೂರ್ತಿ ಸನ್ಯಾಸ ಜೀವನವನ್ನೇ ನಡೆಸಿದರು. ತ್ರಿದಾಸೋಹ ಒಂದು ಸೇವೆಯನ್ನ ಅವರು ಸಲ್ಲಿಸಿ ಶ್ರೇಷ್ಠತೆಯ ಸನ್ಯಾಸ ಜೀವನದ ಒಂದು ಶ್ರೇಷ್ಠತೆಯನ್ನ ಎತ್ತಿ ತೋರಿಸಿದರು. ಸ್ನೇಹಿತರೆ, ಈ ರೀತಿ ಎಷ್ಟೋ ಮಹಾನುಗಳು, ಇನ್ನೂ ಹಲವಾರು ಮಹಾನುಗಳು ತೆರೆಮರೆಯಲ್ಲಿ ಇಂಥ ಒಂದು ಸೇವೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ಅನ್ನೋದು ಒಂದು ಆಧ್ಯಾತ್ಮಿಕ ಕಣಜ. ಎಷ್ಟೋ ಮಹಾನುಗಳು, ಸಾಧುಗಳು, ಸಂತರು ಆ ಕಣಜದಲ್ಲಿ ಈ ಒಂದು ಆಧ್ಯಾತ್ಮಿಕತೆ ಅನ್ನೋದನ್ನ ತುಂಬಿ ಹೋಗಿದ್ದಾರೆ. ಬಟ್ ಹಾಗೆ ಇವತ್ತಿನ ಒಂದು ದಿನಕ್ಕೆ ಜಾಗತಿಕ ಜೀವನದಲ್ಲಿ ಇವತ್ತು ವಸ್ತುಗಳು ಸಂಖ್ಯೆ ಜಾಸ್ತಿ ಆಗಿದೆ, ಜನಗಳ ಸಂಪರ್ಕ ಹೆಚ್ಚಾಗಿದೆ. ಸೊ ಇವತ್ತಿನ ಕಾಲಕ್ಕೆ ಎಷ್ಟೋ ಕೆಲವು ಸನ್ಯಾಸಿಗಳು ವೇಷವನ್ನ ಹಾಕೊಂಡು ಸೊ ಆ ಒಂದು ಸನ್ಯಾಸ ಧರ್ಮಕ್ಕೆ ಮೋಸವನ್ನು ಕೂಡ ಮಾಡ್ತಿದ್ದಾರೆ. ಈಚೆ ಕಾವಿ ವಸ್ತ್ರವನ್ನ ಧರಿಸಿ ತೆರೆಮರೆಯಲ್ಲಿ ಅವರು ಲೌಕಿಕ ಸುಖದ ಅನುಭವವನ್ನ ಆಡಂಬರದಲ್ಲಿ ಮೆರಿತಾ ಇದ್ದು, ಅಂಥವ್ರ ಬಗ್ಗೆ ಅನೇಕ ಈಗ ಮೊಕದ್ದಮೆಗಳು ಕೂಡ ನ್ಯಾಯಾಂಗ ತನಿಖೆಗಳಾಗಿ ನಡೀತಾ ಇರೋದೆಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ನಾವು ತಿಳ್ಕೊಬೇಕು ಅನ್ನೋದು, ಇವತ್ತಿನ ಒಂದು ಜಾಗತಿಕ ಜೀವನದಲ್ಲಿ ವಸ್ತುಗಳು, ಜನರು, ಮತ್ತೆ ಲೈಂಗಿಕತೆ, ಕೀರ್ತಿ ಮತ್ತೆ ಪ್ರಭಾವ, ಈ 5 ವಿಷಯಗಳಲ್ಲಿ ಮೋಹ ಏರ್ಪಡೋದು ಸಹಜ. ಸೊ ಈ 5 ವಿಷಯಗಳೇನಿದೆ, ಈ 5 ಜೀವನಕ್ಕೆ ಅವಶ್ಯಕವೇ. ಆದರೆ ಇವನ್ನ ಜೊತೆ ಅಂಟದಾಗೆ, ಅಂದ್ರೆ ಯಾವಾಗ ಬೇಕು, ಎಷ್ಟು ಬೇಕು ಅಂತ ನಾವು ಅರಿತು ಅವುಗಳ ಜೊತೆ ಸಂಪರ್ಕವನ್ನಿಟ್ಟಾಗ ಅದು ನಿಜವಾದ ಒಂದು ಸನ್ಯಾಸ ಅಂತ ಮಹರ್ಷಿಗಳು ಹೇಳ್ತಾರೆ. ಅಂದ್ರೆ ಸಂಬಂಧದಲ್ಲಿ ಕಂಡ ಸತ್ಯದ ನೆಲೆಯೇ ಸನ್ಯಾಸ ಅಂತ ಮಹರ್ಷಿಗಳು ಹೇಳ್ತಾರೆ. ಸೊ ಮಹರ್ಷಿಗಳ ಪ್ರಕಾರ ಇವತ್ತಿನ ಒಂದು ಜೀವನ ವಿಧಾನದಲ್ಲಿ ನಾವು ಸನ್ಯಾಸಿಗಳಾಗ್ಬೇಕಾಗಿಲ್ಲ. ಅದು ಒಂದು ಸಮಾಜಕ್ಕೆ ಹೊರೆ. ಯಾಕಂದ್ರೆ ಅವರು ದುಡಿಮೆನೂ ಮಾಡಲ್ಲ, ಅವರ ಅಗತ್ಯ ಸೇವೆಗಳು, ವಸ್ತುಗಳಿಗೆ ಅವರು ಸಮಾಜದ ಮೇಲೆ ಡಿಪೆಂಡ್ ಆಗ್ಲೇಬೇಕು. ಸೊ ಇವತ್ತು ಸಂಸಾರದಲ್ಲಿ ಒಂದು ಲೌಕಿಕ ಜೀವನದಲ್ಲಿ ಇದ್ದುಕೊಂಡೇ ನಾವು
ಈ ಒಂದು ಜೀವ ಸಾಕ್ಷಾತ್ಕಾರನ ಪಡೆಯೋದಕ್ಕೆ ದಾರಿ ಇದೆ, ಮತ್ತೆ ಸೇವೆ ಮಾಡಕ್ಕೂ ದಾರಿ ಇದೆ ಅಂತ ಮಹರ್ಷಿಗಳು ಸ್ವತಃ ಅವರೇ ತೋರಿಸ್ಕೊಟ್ಟಿದ್ದಾರೆ. ಸೊ ಅವರು ಇಬ್ಬರು ಪತ್ನಿಯರ ಜೊತೆ ಏನು ಜೀವನವನ್ನ ನಡೆಸಿ ಅವರು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡ್ರು. ಸೊ ಹಾಗೇನೆ ಅವರು ಸೇವೆಯನ್ನು ಕೂಡ ಮಾಡ್ತಾ ಬಂದ್ರು. 1958ರಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘವನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಈ ಒಂದು ಸರಳ ಕುಂಡಲಿನಿ ಯೋಗವನ್ನ ಜನಕ್ಕೆ ಕಲಿಸ್ತಾ ಸೇವೆಯನ್ನ ಮಾಡ್ತಾ ಬಂದ್ರು. ಅವರು ಕೊನೆಗೆ ಪೂರ್ಣವಾಗಿ ತಮ್ಮನ್ನ ಸೇವೆಗೆ ಅರ್ಪಿಸ್ಕೋಬೇಕು ಅನ್ನೋದು ಮಾತ್ರ ಅವರು ತನ್ನ ಪತ್ನಿಯರಿಬ್ಬರನ್ನು ಸಂಬಂಧಿಕರ ಬಳಿ ಬಿಟ್ಟು, ನನ್ನ ಅವಶ್ಯಕತೆ ಬಿದ್ದಾಗ ನಾನು ಖಂಡಿತ ಒಂದು ನಿಮ್ಮನ್ನ ಭೇಟಿ ಆಗ್ತೀನಿ, ನೀವು ಯಾವಾಗ ಬೇಕಾದ್ರೂ ನನಗೆ ಹತ್ರ ನೋಡ್ಬೋದು ಅಂತ ಹೇಳಿ ಮಾತು ತಗೊಂಡು ಅವರು ಸಮಾಜ ಸೇವೆಗೆ ಹೋಗ್ತಾರೆ. ಸ್ನೇಹಿತರೆ, ಸ್ವಾಮೀಜಿಯವರು ಪ್ರಕಾರ ಏನ್ ಇವತ್ತು ಒಂದು ಜಾಗೃತ ಜೀವನದಲ್ಲಿ ಈ ಒಂದು 5 ವಿಷಯಗಳಿದೆ. ಸೊ ನಾವು ವಸ್ತುಗಳು ಮತ್ತೆ ಜನರು, ಲೈಂಗಿಕತೆ, ಕೀರ್ತಿ ಮತ್ತೆ ಅಧಿಕಾರದ ಮೋಹ ಅನ್ನೋದೇನಿದೆ, ಸೊ ಇವುಗಳ ಜೊತೆ ನಾವು ಎಷ್ಟು ಬೇಕೋ ಅಷ್ಟು ಪ್ರಜ್ಞಾಪೂರ್ವಕವಾಗಿ ಕರ್ತವ್ಯವನ್ನ ಅರಿತ ಒಂದು ಸ್ಥಿತಿಯಲ್ಲಿ ಇದ್ದುಕೊಂಡು ಇವನ್ ಎಷ್ಟು ಬೇಕು ಯಾವಾಗ ಬೇಕು ಅಷ್ಟು ಮಾತ್ರ ನಾವು ಉಪಯೋಗಿಸ್ಕೊಂಡು ಮಿತಿ ವಿಧಾನದಿಂದ ಹೋದಾಗ ಅದೇ ನಿಜವಾದ ಸನ್ಯಾಸವಾಗ್ತದೆ. ಸನ್ಯಾಸ ಅನ್ನೋದಿಲ್ಲಿ ಒಂದು ಮನಸ್ಸಿಗೆ ಮಾತ್ರ, ಯಾಕಂದ್ರೆ ಲೌಕಿಕ ಜೀವನದಲ್ಲಿರುವಾಗ ನಾವು ಯಾವುದೇ ಒಂದು ಈ ಒಂದು 5 ವಿಷಯಗಳಲ್ಲಿ ಅಥವಾ ವಸ್ತುಗಳು, ಒಂದು ಜನರ ಜೊತೆ ಸಂಪರ್ಕನೋ, ಲೈಂಗಿಕತೆನೋ ಇವು ಏನಾಗುತ್ತೆ, ಒಂದು ಆ ಸುಖಕ್ಕೆ ಅಂಟು ಬಿಡೋದು ಸಹಜ. ಯಾಕಂದ್ರೆ ಮನಸ್ಸಿನ ಏನು ಮೆದುಳಲ್ಲಿ ಅದು ಅಚ್ಚೊತ್ತಾಗುತ್ತೆ ಆ ಒಂದು ಸುಖದ ಅನುಭವ, ಮತ್ತೆ ಪದೇ ಪದೇ ಮನಸ್ಸು ಆ ಒಂದು ಸುಖವನ್ನ ಬಯಸೋದಕ್ಕೆ ಹತ್ತೊರಿತಾ ಇರುತ್ತೆ. ಹಾಗಾಗಿ ಸನ್ಯಾಸ ಅನ್ನೋದು ಬೇಕಾಗಿರೋದು ಮನಸ್ಸಿಗೆ ಮಾತ್ರ. ಸೊ ಹಾಗಾಗಿ ನಾವು ಈ 5 ಸುಖಗಳ ಜೊತೆ ಎಷ್ಟು ಬೇಕೋ ಅಷ್ಟು ಮಿತಿ ವಿಧಾನದಿಂದ ಇದ್ದು ನಾವು ಅವನ್ನ ನಿಯಂತ್ರಣದಲ್ಲಿ ಇಟ್ಟು ಬೆಳೆಸಿದಾಗ ನಾವು ಖಂಡಿತ ಜೀವನದ ಗುರಿ ಏನು ಸಾಧನೆ ಮಾಡಬಹುದು. ಸೊ ಹೇಗೆ ಅಂತಂದ್ರೆ, ಈಗ ನಾವು ತಲೆದಿಂಬಿನ ಒಂದು ಅವಶ್ಯಕತೆ ನಮ್ಗಿದೆ. ರಾತ್ರಿ ಮಲಗುವಾಗ ತಲೆದಿಂಬು ಬೇಕೇ ಬೇಕು, ಆಗ ಸುಖ ನಿದ್ರೆ ಬರುತ್ತೆ. ಹಾಗಂತ ನಾವು ತಲೆದಿಂಬನ್ನ ನಾವು ಹಗಲೆಲ್ಲನೂ ಕಂಗಳಲ್ಲಿ ಇಟ್ಟು ಓಡಾಡಕ್ಕಾಗಲ್ಲ. ಸೊ ಅದೇ ರೀತಿ ಈಗ ತಾವರೆ ಹೂವು ಏನು ನೀರಲ್ಲೇ ಅದು ಆಶ್ರಯ ಪಡೆಯುತ್ತೆ, ನೀರು ಬೇಕೇ ಬೇಕು ಅದು ಬೆಳೆಯುತ್ತೆ. ಆದ್ರೆ ನೀರು ಅದಕ್ಕೆ ಅಂಟಲ್ಲ ನೋಡಿ, ಒಳ್ಳೆ ಮುತ್ತು ತರ ಅದು ಉದುರುತ್ತೆ, ನೀರು ನಿಲ್ಲೋದಿಲ್ಲ. ಸೊ ಆ ರೀತಿ ನಾವು ಯಾವುದೇ ಈ ಒಂದು 5 ವಿಷಯಗಳಿಗೆ ಜಾಗೃತ ಒಂದು ಜೀವನದಲ್ಲಿ ಈ 5 ವಿಷಯಗಳು ಏನಿದೆ, ವಸ್ತುಗಳು, ಜನರು, ಲೈಂಗಿಕತೆ ಮತ್ತೆ ಕೀರ್ತಿ ಮತ್ತು ಅಧಿಕಾರ, ಇವು 5ಕ್ಕೂ ನಾವು ಅಂಟದಂಗೆ ಆ ಕರ್ತವ್ಯ ಏನಿದೆ ಅದು ಎಷ್ಟು ನಮಗೆ ಜೀವನದಲ್ಲಿ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾವು ತಗೊಂಡು, ಬೇರೆ ಸಮಯದಲ್ಲಿ ಅದ್ರ ಜೊತೆನೆ ನಾವು ಇದ್ರೂ ಕೂಡ ಅದಕ್ಕೆ ಅಂಟದೆ ಅದನ್ನು ಯಾವುದೇ ಒಂದು ದುರುಪಯೋಗ ಪಡಿಸ್ಕೊಂಡೆ ನಾವು ಜೀವನ ನಡೆಸುವಾಗ ಅದು ನಾವು ಶ್ರೇಷ್ಠವಾದ ಜೀವನವನ್ನ ನಡೆಸಬಹುದು. ನಮ್ಮ ಜೀವನದ ಉದ್ದೇಶವಾದ ಏನು ದೈವ ಸಾಕ್ಷಾತ್ಕಾರ ಪಡಿತಕ್ಕಂಥದ್ದು ಅಥವಾ ಮುಕ್ತಿಯನ್ನ ಪಡೆಯುವುದು, ಪೂರ್ಣತೆಯನ್ನು ಪಡೆಯುವುದು ಅಂತ ಒಂದು ಮಹಾನ್ ಸಾಧನೆಯನ್ನು ನಾವು ಮಾಡಬಹುದು. ಅದಕ್ಕಾಗಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಗಳು ನಮಗೆ ಅನೇಕ ಎಲ್ಲ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದಾರೆ. ಅವರೇ ಸ್ವತಃ ಅದನ್ನ ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಆ ಒಂದು ಕೊಟ್ಟಿರ್ತಕ್ಕಂಥ ನಮ್ಮ ಮನೋವಿಕಾಸ ಕಲೆಯಲ್ಲಿ ಏನಿದೆ 4 ಹಂತಗಳು, ಒಂದು ಧ್ಯಾನ, 2ನೇದು ತತ್ಶೋಧನೆ, 3ನೇದು ಸದ್ಗುಣ ಸಂಪನ್ನತೆ, 4ನೇದು ಪರಿಪೂರ್ಣತೆ. ಇವನ್ನ ಹಂತವಾಗಿ ನಾವು ಅಭ್ಯಸಿಸ್ತಾ ಹೋದ್ರೆ ಖಂಡಿತವಾಗಿ ನಾವು ಒಂದು ಪರಿಪೂರ್ಣತೆ ಜೀವನವನ್ನ ನಡೆಸಬಹುದು ಅಂತ ಹೇಳಿ
ಸರಿ, ಇವತ್ತಿನ ಈ ಒಂದು ಚಿಂತನೆಯನ್ನ ನಾನು ಎಲ್ಲಿಗೂ ನಿಲ್ಲಿಸ್ತಾ ಇದ್ದೀನಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಆ ದೈವ ಕೃಪೆ ಮತ್ತು ಗುರುವಿನ ಕೃಪೆ ಎಲ್ಲರಿಗೂ ದೇಹ ಆರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ ಹಾಗೂ ಸತ್ಯ ಜ್ಞಾನ ಕೊಡ್ಲಿ ಅಂತ ಹೇಳಿ ಹಾರೈಸ್ತೀನಿ. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ, ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸರಿ, ಮುಗಿಸ್ಕೊಳ್ಳೋಣ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಬೈರೇಗೌಡ ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಮ್ಮ ಸ್ಕೈ ಯೋಗದ ಸದಸ್ಯರಾದ ಧೀರೇಂದ್ರ ಪ್ರಸಾದ್ ಸರ್ ಮತ್ತು ವೆಂಕಟೇಶಯ್ಯ ಸರ್ ಅವರು ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಬ್ಬರು ಆದಷ್ಟು ಬೇಗ ಗುಣಮುಖವಾಗಿ ಮನೆಗೆ ಹಿಂತಿರುಗಲಿ ಅಂತ ಅವರನ್ನು ಹಾರೈಸೋಣ. ಮನಪೂರ್ವಕವಾಗಿ ಅವರನ್ನು ಅವರ ಆರೋಗ್ಯಕ್ಕಾಗಿ ಹಾರೈಸೋಣ. ಸ್ನೇಹಿತರೆ, ಮನಸ್ಸನ್ನು ತುರಿಯಮಲ್ಲಿ ಕೇಂದ್ರೀಕರಿಸಿ. ಧೀರೇಂದ್ರ ಪ್ರಸಾದ್ ಸರ್ ಅವರು ಮತ್ತು ಅವರ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಧೀರೇಂದ್ರ ಪ್ರಸಾದ್ ಸರ್ ಅವರ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಧೀರೇಂದ್ರ ಪ್ರಸಾದ್ ಸರ್ ಅವರು ಅವರ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ವೆಂಕಟೇಶಯ್ಯ ಸರ್ ಮತ್ತು ಅವರ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ವೆಂಕಟೇಶಯ್ಯ ಸರ್ ಅವರು ಆದಷ್ಟು ಬೇಗ ಗುಣಮುಖವಾಗ್ಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವೆಂಕಟೇಶಯ್ಯ ಸರ್ ಅವರು ಮತ್ತು ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ತುರಿಯ ಧ್ಯಾನದೊಂದಿಗೆ ಆರಂಭವಾಗಲಿದ್ದು, 2:30 ಸಿಗ್ನಿಫಿಕೆನ್ಸ್ ಆಫ್ ಸೈಲೆನ್ಸ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಚಂದ್ರಾ ಮೇಡಮ್ ರವರು. ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಳೆ ಸಂಜೆ 4:15 ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ತುರಿಯ ಧ್ಯಾನದೊಂದಿಗೆ ಆರಂಭವಾಗಲಿದ್ದು, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಋಣಮುಕ್ತ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಪುಷ್ಪಲತಾ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ, ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿರುವ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.
ಸ್ನೇಹಿತರೆ, ದಯವಿಟ್ಟು ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಎಲ್ಲಾ ಜನರಿಗೂ ಸಿಗಲಿ ಎಂದು ಬಯಸುತ್ತೇವೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯ